ವಿಡಿಯೋದಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ಹಾಗೂ ಅವರ ಜೀವನಗಳು ಕೇವಲ ಕಾಲ್ಪನಿಕವಾಗಿರುತ್ತದೆ. ಯಾವುದೇ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಆಧರಿಸಿರುವುದಿಲ್ಲ. ನಾವು ಮಾಡುವ ವಿಡಿಯೋಗಳು ಇಂದಿನ ಅಂದರೆ ಹಳೆಯ ಕಾಲದ ಜೀವನ ಶೈಲಿಯ ವಿಡಿಯೋಗಳಾಗಿರುತ್ತವೆ. ಹಂಗ ಒಳ್ಳೆ ನಿದ್ದೆ ಬಂದಿತ್ತು. ಸಾಕಿನ ಮನೆ ಕೆಂಡಿದ್ದು ಎದ್ದಳ ತಿರ್ಗ ರಾತ್ರಿ ಕೆಂಡು ನಿದ್ದು ಬರ್ದಂಗೆ ಆಗ್ತೈತಿ. ಇಟ್ಟತ್ನಾಗ ಹೆಂಗೋ ಕತೆ ಹಾಕ್ಬೋದು, ರಾತ್ರಿ ಹೊತ್ನಾಗ ಕತೆ ಹಾಕೋಕ್ಕಾಗಲ್ಲ. ಅಯ್ಯೋ ಎದ್ದಳನ ತಗಿ. ಯಪ್ಪ 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 ಯೋಟತ್ತು ಮನೆ ಕೆಂಡಿದ್ದೀನಿ. ಅಯ್ಯೋ ದೇವ್ರಿ, ಅದು ಯಾಕೆ ಈ ಪಾಟಿ ನಿದ್ದು ಬೋತೈತೋ ಹೆಂಗ್ಕೊತೇನೋ. ಅಯ್ಯಯ್ಯ ಅಪ್ಪನೇ, ಕುಂಭಕರ್ಣ ವಂಶದನ ಆಗ್ಬಿಟ್ಟಿದ್ದೀನಲ್ಲ ನಾನು. ಹಗ್ಲೊತ್ನಾಗೂ ಹಂಗೆ ನಿದ್ದು ಬೋತೈತಿ, ರಾತ್ರಿ ಹೊತ್ನಾಗ್ಲೂ ಹಂಗೆ ನಿದ್ದು ಬೋತೈತಿ. ತಲೆ ಇಕ್ಕದೆ ಔಷಧಿ ಕಣ್ಣು ಹಿಂಗೆ ಸುಮ್ಮನೆ ಹಿಂಗೆ ಮನಿಕೆ ಮುಚ್ಕೊಂಡ್ರೆ ಸಾಕು, ಅಲ್ಲಿ ನಿದ್ದು ಬಂದೋಗಿರ್ತೈತಿ. ಅಯ್ಯೋ ದೇವ್ರೆ, ಅದು ಯಾಕೆ ಹೊಡ್ಗಂಗೆ ನಿದ್ದು ಬೋತೈತೋ ಏನು. ಗೌಡ್ರು ಏನನ್ನ ಬಂದರೆ ಏಳು ಕಳಿಸ್ತೀನಿ ಅಂತ ಅಯ್ಯಮ್ಮ ಹೇಳಿತ್ತು. ಇವಳನ್ನ ಕೇಳ್ಬೇಕು, ಗೌಡ್ರು ಏನನ್ನ ಏಳು ಗೀಳು ಕಳಿಸಿದ್ರೇನೆ ಅಂತಾನೆ. ಸಾಮಾನ್ಯಕ್ಕೆ ಇವತ್ತಿಗೆ ಬರೋಲ್ಲ, ಬಂದ್ರೆ ಏನನ್ನ ಏಳು ಕಳಿಸ್ತೀನಿ ಅಂತ ಹೇಳಿತ್ತು. ನಾನು ಅದಕ್ಕೆ ಇವಳ ಕೈಲಿ ನಾಳೆಗೆ ಕಣೆ ಅಂತ ಹೇಳಿದ್ದೆ. ಆಮೇಲೆ ಬಾರಯ್ಯೋ ಇವತ್ತಲೇ ಹೋಗೋಣ ಅಂತ ಕರಿತಾಳೆ ಅಂತೇಳಿ ಹೋಗಿ ನೋಡೋಣ ವಾರಾಗಿ ಯೋನ್ ಮಾಡ್ತಾವಳೆ. ಇನ್ನೊಂದು ಸರಿಯಾ ದುಡ್ಡು ನೋಡೋಣ. ದುಡ್ಡು ಅಂದರೆ ಒಂಥರ ಖುಷಿ ಆದಂಗೆ ಆಗ್ತೈತಿ. ಅಯ್ಯ ಇದೇನಪ್ಪ ಇದು ಜೋಬ್ ತೂತಾಗೈತಿ. ಅಯ್ಯೋ ಭಗವಂತ, ನಾನು ಮನೆಗೆ ಬೇಕಾದ್ರೆ ಒಂದ್ಸರಿ ನೋಡ್ಕೊಂಡೆ ದುಡ್ಡು ಇತ್ತು, ಅದೆಂಗೆ ಜಾಬ್ ತೂತಾತು. ಅಯ್ಯೋ ಭಗವಂತ, ನಾನು ಮನೆ ಕೆಂಡಾಗ ಈ ಮುಂಡೆ ನಾನು ಜಾಬ್ ಕೊಯ್ದು ದುಡ್ಡೇನ ತೊಕ್ಕಿ ಕಂಡ್ಲೆ ಏನು ಸುಡುಗಾಡು. ಅಲ್ಲ ಇವಳು ಹಂಗೆ ಮಾಡೋಕ್ಕೂ ಯೋಸ್ತಾಳಲ್ಲ ಇವಳು. ಇವಳೇನು ಸಾಮಾನ್ಯದಲ್ಲ, ಗಡಿ ಗೆದ್ದಾಳು ಇವಳು. ಇವಳೇನು ಕೊಮ್ಮೆಲ್ಲ ಬೇಕಾದ್ರೆ ಮನೆ ಕೆಂಡಿದ ಮೊಗ್ಲಾಗೆ ಗುಂಡು ಗಿಂಡೆ ತಾಕಂತ ಬಜಾರಿ ಇವಳು, ಗಡಿ ಗೆದ್ದೆಂಗ್ಸು. ನನ್ನ ಇನ್ಯಾರನಾಗಿದ್ದಿದ್ರೆ ಬಗ್ಸೋಕ್ಕಾಗ್ತಿರ್ಲಿಲ್ಲ ಅಂತಾರ. ಹಾಯ್ ಬಜಾರಿ ಇವಳು. ಈ ಸಣ್ಣ ತಾಯಿ ಏನು ಕಮ್ಮಿ ಅಲ್ಲ, ಇವಳೇ ಏನೋ ಮಾಡೇವಳು. ನಾನು ಮನೆಗೆ ಬೇಕಾದ್ರೆ ಒಂದ್ಸರಿ ಜೋಬ್ನ ಕೈ ಇಕ್ಕೊಂಡು ನೋಡಿದೆ, ದುಡ್ಡಿತ್ತು. ಈಗ ಎತ್ತು ನೋಡಿದ್ರೆ ಜಾಬ್ ತೂತಾಗಿತ್ತೆ, ದುಡ್ಡೂ ಇಲ್ಲ. ಅಯ್ಯೋ ದೇವ್ರೆ ಏನು ಅಂತ ಕಾಣೋಣ ತಾಡಿ. ಒಂದು ಕ್ಷಣನ ಇವಳನ್ನ ಕೂಗಿ ಕೇಳೋಣ, ಗೊತ್ತಾಗ್ತೈತಿ ಇವಳೇ ಏನೋ ಮಾಡೇವಳೆ ಅಂತ ನನಗನ್ನಿಸ್ತೈತಿ. ಏ ತಾಯಿ, ಸಣ್ಣ ತಾಯಿ, ಏನು ಮಾಡ್ತಾ ಇದೀಯಾ? ಬಾರೇ ಇಲ್ಲಿ, ಬಾರೇ ರಪ್ಪು ಬಾರೇ. ಅಯ್ಯ ಬಂದೆ ತಡಿಯಯ್ಯ, ಅದೇ ಯಾಕಯ್ಯ ಹಂಗೆ ಒಂದೇ ಉಸಿರಿ ಬುಡ್ಕಂತೀಯ? ಇವನ ಹಾಲು ಕಾಡದ್ ಬೆಕ್ಕು ಕೊಯ್ಕಡಂಗ ಆಗ್ತೈತಪ್ಪ. ತಾಯಿ ತಾಯಿ ಸಣ್ಣ ತಾಯಿ ಬರ ಇಲ್ಲಿ ಅಂತ. ಇವನ ಆಯ್ತು ನಿನಗೆ ಬಂದೆ ತಡಿಯತ್ತ. ನಾನು ಇವನ ಬದುಕು ಮಾಡ್ತಾ ಇದ್ದೀನಿ, ಅದೇ ಒಂದೇ ಉಸಿರಿಗೆ ಹೋಯ್ಕಂತ್ಯಪ್ಪ ಹಂಗೆಯ. ಎಲ್ಲ ಇವಳ ನೋಡಿರೆ ನೋಡ್ರಿ ಇವಳಿಗೆ ನೋಡ್ದಪ್ಪ ಮಾನ ಮರ್ಯಾದಿರ್ಬೇಕು. ಗಂಡ ಅನ್ನೋದು ಗೊನ್ನೆಗೂ ಇಲ್ವಲ್ಲ ಇವಳಿಗೆ. ಗಂಡ ಬೈದಾನೆ, ಅವನಿಗೆ ಎದ್ರಕೋಬೇಕು, ಅವನಿಗೊಂದು ಬೆಲೆ ಕೊಡಬೇಕು ಅನ್ನೋದು ಇವನಿಲ್ಲ. ಇರಯ್ಯ ಒಂದು ಕ್ಷಣ ಬಂದೆ, ಅದೇನಂಗೆ ಬಡ್ಕೊಂಬ್ತೀಯ, ಅದ್ಯಾತದದು ಹಾಲು ಕಾಣದು ಬೆಕ್ಕು ಕೊಯ್ಕಣಂಗೆ ಹೊಯ್ಕೊಂಬ್ತೀಯ ಅಂತಾಳಲ್ಲ ಇವಳಿಗೆ. ನೋಡ್ದಪ್ಪ ಇದ್ದತ್ತು ಮಾನ ಮರ್ಯಾದೆ. ಬರ್ಲಿ ಯಾಕ ಮೈಗೆ ಭಾರಿಯ ಇದೆಂಥದ್ದು ಏನೋ ಅಂತಾರಲ್ಲ, ಹಳ್ಳೆಣ್ಣೆ ಹೆಚ್ಕೊಂತ ಹೇಳ್ತೀನಿ, ಸೋರಿಯಾಗಿ ಯೋರಿಕ್ತೀನಿ ಇವಳಿಗೆ. ಅಲ್ಲ ಮೈ ಕೊಡಿತಾಯ್ತೆ ಅನ್ನಿಸ್ತೈತಿ, ಅದಕ್ಕೆ ಒಂದಿಟ್ಟು ಬಿಸಿ ಮುಟ್ಟಿಸ್ಬೇಕು ಅನ್ನಿಸ್ತೈತಿ. ಬೋರ್ಲಿ ಒಳ ಕೈತಿಲ್ಲ ಉಡಿ ಮುಂಡಿಗೆ. ನಾನು ಏನೋ ಅಂತಿದ್ದೆ, ಪರವಾಗಿಲ್ಲ ಇವಳು ಒಂದಿಷ್ಟು ಮಾತಾಡೋಕೆ ಕಲ್ತೇವಳೆ. ಓಹೋ ಭಯ ಇಕ್ಬೇಕಾಗುತ್ತೆ. ನಾನೇನೋ ಬಾರಿ ಇವಳು ಕೇಳಿದ್ದೆ, ಯಾಕೆ ಬೋಲು ಮಿತಿ ಮೀರ್ಬಿಟ್ಟೆ ಇವಳು. ಅಲ್ಲ ನನ್ನೇ ಹೋಗಯ್ಯೋ ಸುಮ್ಕಿರೋಯ್ಯೋ ಅಂತಾಳಲ್ಲ ಇವಳಿಗೆ ಇನ್ನೋಟಿದ್ದದು. ಯಾಕಯ್ಯ ಇವನ ತಂಗ ಒಂದೇ ಉಸಿರಿ ಬುಡ್ಕೊಂತೀಯ? ಒಂದು ಬದುಕು ಮಾಡಕ್ ಬಿಡಲ್ಲಪ್ಪ. ಯಾವಾಗ ನೋಡಿರು ತಾಯಿ ಸಂತಾಯಿ ಅಂತ ಒಂದೇ ಉಸಿರಿ ಬುಡ್ಕೊಂತಿರ್ತಿ ಹಂಗೇನ. ಇವನು ಯಾಕೆ ಕರೆದಿದ್ದು? ಅಲ್ಲ ಈ ಒಯ್ಗೆ ನಾನು ದುಡ್ಡು ತಕ್ಕೊಂಡಿರೋದು ಜಾಬ್ ಕೊಯ್ದಿರೋದು ನನಗೆ ಗೊತ್ತಾಗಿ ಹಿಂಗೆ ಕರಿತಾವ್ನಿ ಒಯ್ಯ. ಅಯ್ಯಪ್ಪ ದೇವ್ರೆ, ಇವನಾನ ನಮ್ಮ ಮನೆಗೆ ಮತ್ಕೆ ನಮ್ಮ ಮುಂದಾಗ ನೋಡ್ದೆ ಕಣೆ ದುಡ್ಡಿತ್ತು. ಈಗಿಲ್ಲ ಅಂದ್ರೆ ಇವನು ಹೇಳೋದು ಇವನ ಒಂದು ಏಳಿರಾಗ್ತೈತೆ. ಈಗ ಅದು ಯಾಕೆ ಕರ್ದೇವನಿ ಕೇಳೋಣ. ಯಾತದೆ ಅದು ಕುಸ ಅಂತಿದ್ಯಾ? ತಂಬ ದುಡ್ಡು ತಕೊಂಡಿರೋದ ಕೊಡು ರಪ್ನ. ಅಲ್ಲ ನಾನು ಜೋಬ್ ಬರ್ದಾಕಿ ದುಡ್ಡು ತಕ್ಕೊಂಡಿದ್ಯಲ್ಲ, ನೀನು ಇನ್ನೆಂತ ಹೆಂಗ್ಸು ಅಂತ ಕಾಣ್ತೀಯ. ಇನ್ನು ನೋಡ್ದಪ್ಪ ಮಾನ ಮರ್ಯಾದೆ ಐತಿ ನಿನಗೆ. ಅಲ್ಲ ನನ್ನ ಗಂಡ ಇದ್ದಾನೆ, ಮನೆ ಕೆಂಡವನೆ, ನಾನು ಹಿಂಗೆ ಮಾಡ್ಬೇಕಾದ್ರೆ ಎದ್ರೆ ಮಕ್ಕುಗಿತಾನೆ ಅನ್ನೋ ಭಯನಯ ಇಲ್ವೇ ನಿನಗೆ? ಇನ್ನೆಂಥ ಹೆಂಗ್ಸು ಅಂತ ಕಾಣ್ತೀಯ? ತಕೊಂಬ ದುಡ್ಡ.
ಅಯ್ಯೋ ಭಗವಂತ, ಇವಯ್ಯ ಗೊತ್ತಾಗ್ಬಿಟ್ಟಿತ್ತಲ್ಲಪ್ಪ. ಆದ್ರೂ ಇವಯ್ಯ ಊಬೆ ಕಟ್ಟಿ ಹೇಳ್ತಾವನೆ ಅನ್ಸುತ್ತೆ. ಇವಯ್ಯ ಗೊತ್ತಾಗ್ದಂಗೆ ಇವನಾನ ಒಂದ್ ಹೇಳಿ ಇವಯ್ಯ ಬಾಯಿ ಮುಚ್ಚಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ಸುಮ್ಕಾಗಲ್ಲ ಇವನು. ಇವಯ್ಯ ಕಮ್ಮಿ ಅಲ್ಲ. ನನ್ ದುಡ್ಡು ತಕೊಂಡು ನನ್ ದುಡ್ಡು ಕೊಡು ಅಂತ ಇನ್ ನೋಡ್ದಪ್ಪ ಮಾನ ಮರ್ಯಾದೆ ಐತಿ ಇವಯ್ಯ ನೋಡ್ರಿ. ಯೋ ನಂಗೇನಯ್ಯ ಗೊತ್ತು, ನಾನು ಈಗಿನ ಒಳಕ್ ಬಂದಿರೋದು. ನೀನ್ ಅದು ನಿನ್ ಕರೆಯೋ ಹೊತ್ತಿಗೆ ಒಳಕ್ ಬಂದಿದ್ದೀನಿ. ನೀನ್ ಈಗ ನನ್ ಕೇಳಿ ನಾನು ಏನ್ ಹೇಳಿ ಎಲ್ಲಿ ಉದ್ರಸ್ಕೊಂಬಂದ ಏನ್ ಕತೆನ? ನನ್ಗೆ ಹೆಂಗ್ ಗೊತ್ತಯ್ಯ? ನೋಡು ನಾನ್ ತಕೊಂಡಿದ್ದೀನಿ ಅಂತ ಹೇಳದ. ನೀನ್ ಏನ್ ಗ್ಯಾನ್ ಗೆಟ್ಟನಾಗಿದ್ಯಪ್ಪ ನೀನು. ನಾನು ಒಳಕ್ಕೆ ಬಂದಿಲ್ಲ. ಅಲ್ಲ ಇವ್ರು ತಗೊಂಡಿಲ್ಲ ಅಂದ್ರೆ ಇವ್ಳು ಹೇಳ್ದಂಗೆ ನಿಜವಾಗ್ಲೂ ಏನೋ ನಾನು ಕಳೆದು ಬೀಳ್ತಿದ್ದೀನಿ ನನ್ನ ದುಡ್ಡ. ಅಯ್ಯೋ ಭಗವಂತ, ಅಯ್ಯೋ ನಾನು ಆ ದುಡ್ಡು ಕಳೆದು ಬಿಟ್ಟಿದ್ರೆ ಇವಳೇನು ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಅಲ್ಲ ನನಗೆ ಜ್ಞಾಪನಕ್ಕಿದ್ದಂಗೆ ನಾನು ಮನೆಗೆ ಮತ್ಕಿನ್ನ ಮುಂದಾಗ ಜೋಬಾಗಿ ದುಡ್ಡಿತ್ತು ಅಂತ ಅನಿಸುತ್ತಪ್ಪ. ಅಲ್ಲ ಇವ್ಳು ನೋಡಿದ್ರೆ ಅದು ಗೊಡತ್ತಾಗಿ ನಾನು ತಾಂಡಿಲ್ಲ ಅಂತ ಹೇಳ್ತಾಳಲ್ಲ. ಇವಾಗ ಹೆಂಗೆ ಮಾಡೋದು ನೋಡೋಣ. ಇನ್ನೊಂದು ಕ್ಷಣ ನಾನು ದಬಾಯಿಸಿ ಕೇಳೋಣ. ಅವಾಗ ಬಾಯಿ ಬಿಡ್ತಾಳೆ. ಒಂದಿಟ ಜೋರಾಗಿ ಬಾಯಿ ಮಾಡಿ ಬೆದ್ರಿಸಿರೆ ಗೊತ್ತಾಗ್ತೈತಿ ಇವಳು ಬಂಡವಾಳ. ನಾನು ಮನೆಗೆ ಮತ್ಕಿನ್ನ ಮುಂದಾಗ ದುಡ್ಡಿತ್ತು ಕಣಿ, ನಾನು ನೋಡ್ಕೊಂಡೆ ಮನೆ ಕೇಳಿದ್ದು. ಈಗ ದುಡ್ಡಿಲ್ಲ ಅಂದರೆ ಇದ್ದರ್ ಮೂವರಕ್ಕೆ ಹೊದ್ದಾರ ಯಾರು ಅಂತ ನೀನೇ ಅದನ್ನು ತಕ್ಕೊಂಡಿರೋದು. ಕೊಡುಪ್ಪ ಮೊದಲು ಆ ದುಡ್ಡ. ನೀನೇ ತಗೊಂಡಿರೋದು ಅಂತ ನನಗೆ ಗೊತ್ತು. ಸುಮ್ಮನೆ ಕೊಡು. ಹೆಂಗೂ ನಾನು ಮನೆ ಕೇಳಿದ್ದೀನಿ, ಮನೆ ಕೇಳ್ಮೇಲೆ ಎಚ್ಚರಿಕೆ ಆಗಲ್ಲ ನನಗೆ ಅಂತ ಗೊತ್ತಿರೋದು ನಿನಗೆ. ನೀನೇ ಅದಕ್ಕೆ ತಕ್ಕೊಂಡಿದ್ಯಾ. ನಂಗೆ ಅವೆಲ್ಲ ಗೊತ್ತಿಲ್ಲ. ಕೊಡು ಇವಾಗ ದುಡ್ಡ. ಯೋ ನಿಜವಾಗ್ಲೂ ನಾನು ಈ ಕಣಯ್ಯ ಮನೆ ಒಳಗೆ ಬಂದಿರೋದು. ಬಂದೇ ಇಲ್ಲ ನಾನು. ನೀನು ಕೂಗವತ್ಗೆ ಯಾಕೆ ಇವ ಹಿಂಗೆ ಅರಿಸ್ಕೊಂತಾನೆ ಅಂತ ಬಂದಪ್ಪ. ನಾನು ಆಗ್ಲಿಂದ ಹೊರಗೆ ನಾ ಬೊಗಡ ಹಾಕ್ತಿದ್ದೆ. ನೀನೇ ನೋಡ್ಕೊಂಡ್ ಬಂದಲ್ಲ. ನನಗೆ ಗೊತ್ತಿಲ್ಲ ಸ್ವಾಮಿ, ನಿನ್ನ ದುಡ್ಡು ಕಾಣೆ ದುಗ್ಗಾಣಿ ಕಾಣೆ. ಅಲ್ಲ ನೋಡೋಣ. ಸುಮ್ಕೆನ ನಾನು ಮನ್ಗಿದ್ದೆ ಕಣಿ. ನೀನು ನನ್ನ ಜವಾಬ್ನಾಗ ತಕ್ಕೊಂಬದ ನಾನು ನೋಡಿದೆ. ಮನ್ಗಿದ್ದೀನಿ ಏನೋ ಅಮ್ಮಂಗೆ ಮನೆ ಕೇಳಿದ್ದೆ ಅಂತ ಒಂದೇ ಒಂದು ಸುಳ್ಳು ಹೇಳೋಣ. ನೋಡೋಣ ಅವಳ ಬಾಯಿಗೆ ಏನು ಬತ್ತೈತಿ ಎಂಬುದು ಅವಾಗ ಗೊತ್ತಾಗ್ತೈತಿ. ಏನೇ ಸುಳ್ಳು ಹೇಳ್ತೀಯ ತಾಯಿ ನೀನು? ನಾನು ನಿದ್ದು ಬಂದಿರೋ ನಂಗೆ ಮಾಡಿಕೊಂಡಿದ್ದೆ. ನೀನು ಜೋಬ್ನ ಕೈಗೆ ದುಡ್ಡು ತಗೊಂಡು ಸೂರಿ ತಾಂಡು ನನ್ನ ಜೋಬ್ ಕೊಯ್ತಿದ್ದು ನನಗೆ ಹಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯೆ. ಓಹೋ, ನೀನು ಭಾರಿ ಐನಾತಿದ್ಯಾ ಕಣಿ. ನಾನು ಏನೋ ಭಾರಿ ಗನಂಧರಿ ಅಂದ್ಕೊಂಡಿದ್ದೆ ನಿನ್ನ. ನೀನಿಂಥ ರಾಯ್ ಬಜಾರಿ ಗಡಿಗೆದ್ದೆ ಹೆಂಗ್ಸು ಕಳ್ಳಿ ಅಂತ ಗೊತ್ತಿರಲಿಲ್ಲ. ಇವಾಗ ಅದೆಲ್ಲ ನನಗೆ ಗೊತ್ತಿಲ್ಲ. ದುಡ್ಡು ಕೊಡ್ನಂತ. ಅಯ್ಯೋ ಭಗವಂತ, ಇವಾಗ ಬಿತ್ಕೊಂಡವನೆ ಅಂತ ನಾನು ಜಾಬ್ನಾಗ ದುಡ್ಡು ತಕೊಂಡು ಜಾಬ್ ಕೊಯ್ದಿದ್ದೀನಿ. ಇವ ಎಮ್ಮೆ ಕರಿನಂತ ಬಿತ್ಕೊಂಡೇ ಇಲ್ಲ ಅಂತ ಹೇಳ್ತಾನಲ್ಲಪ್ಪ. ದೇವ್ರೇ, ಇವನ್ ಕತೆ ಮಾಡೋದು ಇವಾಗ. ಇವನ ನಾನು ತಾಂಡಿದ್ದೆ ತಕಳೆಯ ದುಡ್ಡ ಅಂತ ಕೊಟ್ರೆ ಇಕ್ಬಿಡ್ತಾನೆ. ಏನಪ್ಪ ಮಾಡೋದು ಈಗ? ಹೇಳ್ತಿದ್ರು ನೋಡೇವ್ನು ಇವಾಗ ಕೊಡ್ದಂಗೆ ಹೆಂಗಿರೋದು? ಅಯ್ಯೋ, ನಾನು ಎಂತ ಎಡವಟ್ಟು ಮಾಡ್ಕೊಂಡೆ ಹೋಗತ್ತಾಗೆ. ಈಗ 4-5 ದಿನ ನನ್ನ ಗ್ರಾಚಾರನೇ ಚೆನ್ನಾಗಿಲ್ಲ. ಇವತ್ತು ಯಾರ ಬಕ ನೋಡ್ತೀನಿ ದಿನವ. ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು? ಕೊಡ್ದಿದ್ರು ಕಷ್ಟ, ಕೊಟ್ಟರು ಕಷ್ಟ. ಏನು ಮಾಡೋದು ಇವಾಗ? ಏನೇ ಅದು ಗುಸು ಅಂತ ಏನೋ ಒಬ್ಬೊಬ್ಬಳೆ ಮಾತಾಡ್ಕೊಂತೀಯ? ನನಗೆ ಗೊತ್ತು ನೀನೇ ದುಡ್ಡು ತಗೊಂಡಿರೋದು ಅಂತನ. ತಗೊಂಬಂದು ನಾನು ದುಡ್ಡ. ಓಹೋ, ಸರಿಯ ತಳ್ಕೊಂಡೆ ನೀನು. ನಾನು ಏನೋ ಅಂದ್ಕೊಂಡಿದ್ದೆ. ತಾಂಬ ದುಡ್ಡ. ಅದು ಎಲ್ಲಿಕ್ಕಿದ್ಯಾ ಕೊಡು. ಅಯ್ಯ, ನೀನು ನೋಡ್ಬಿಟ್ಟೇನಯ್ಯ. ನಾನು ನಿನ್ನ ಮನೆ ಕೇಳಿದ್ಯಾ? ನಿನ್ನೊಂದಿಗೆ ಆಟ ಆಡ್ಸೋಣ ಅಂತೇಳಿ ಹಿಂಗೆ ಮಾಡಿದೆ. ನೀನು ನಿದ್ದತ್ ಮನೆಗಿರ್ತಿಯಲ್ಲ, ಯೋಗ ಮೇಲೆ ಕೊಡೋಣ ಅಂತ ನೋಡೋಣ ಅಂತ ಒಂದು ಕ್ಷಣ ಗೋಳ ಐಕಂಡೆ ಕಣಯ್ಯ, ಅಷ್ಟೇ ಕಣಯ್ಯ. ಆಮೇಲೆ ಬೋಯ್ಗೆ ಬೇಡಪ್ಪ, ಹೋಗಿ ಬೇಡ. ನಾನು ಸುಮ್ಮನೆ ನಿನ್ನ ಆಟ ಆಡ್ಸೋಣ ಅಂತ ಹಂಗೆ ಮಾಡ್ದೆ ಅಷ್ಟೇ. ನನ್ನ ತೆಗೆ ಐತಿ ದುಡ್ಡು, ಕೊಡ್ತೀನಿ ತಡಿ. ಎಲ್ಲ ಇವಳ ನೋಡು, ನಾನೊಂದಿಟ್ಟು ಗುಬೆ ಕಟ್ಟಿ ಮಾತಾಡಿದೆ. ನನಗೆ ಗೊತ್ತಿತ್ತು ಇವಳೇ ಹಿಂಗೆ ಖತರ್ನಾಕ್ ಬದುಕು ಮಾಡೋಳು ಅಂತಾನ. ನೋಡಿದೆ ಯೋಷ್ಟಿದ್ದತ್ ಇವಳಿಗೆ. ಭಯ ನಯ ಏನೂ ಇಲ್ಲ. ನನ್ನ ಗಂಡ ಒಯ್ದನು ಅನ್ನೋದು. ಎಲ್ಲ ಇವಳೆ ನಾನು ನೋಡೋಣ ಅಂತ ಸುಮ್ಮನೆ ಇದ್ದೆ. ನಿನಗೆ ಭಯ ಬೇಡ, ನನ್ನ ಗಂಡ ಬೊಯ್ತಾನೆ ಅನ್ನೋದು. ಪರವಾಗಿಲ್ಲ, ನೀನು ಹೆಚ್ಕೊಂಡಿದ್ಯಾ. ತಡಿ ಮಾಡ್ತೀನಿ ನಿನಗೆ. ಅಲ್ಲ, ನಾನು ಜೋಬೇಕು ಒಯ್ದು ದುಡ್ಡು ತಗೊಂಬ ಮಟ್ಟಿಗೆ ಹೆಚ್ಚಿದ್ಯಾ ಅಂದರೆ ನಿನ್ನ ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಬಂದೆ ತಡಿ ಈಗ. ಯೋ ಬೇಡ ಕಣಯ್ಯ. ಯೋನ ನಿಂತ ಕುಚ್ಚೇಷ್ಟೆ ಮಾಡೋಣ, ತಮಾಷೆ ಮಾಡೋಣ, ಒಂದಿಟ್ಟು ನಿನ್ನ ಆಟ ಆಡ್ಸೋಣ ಅಂತ ಹಿಂಗೆ ಮಾಡಿನಪ್ಪ ಅಷ್ಟೇ. ಆಮೇಲೆ ನೀನು ಒಯ್ದು ತಿರುಗಿ ನನ್ನ ಮೂಳೆ ಪಾಳೆ ಮುರಕ್ಯಪ್ಪ ಮಾರಾಯ. ನಿನ್ ಕೊಯ್ ಮುಗಿತೀನಿ. ನಾನು ಇನ್ನೆಂದು ಇಂಥ ಬದುಕು ಮಾಡೋಕ್ಕಿಲ್ಲ.
ಆಮೇಲೆ ಗೌಡ್ರು ತಕ್ಕ ಹೋಗೋದು ಬೇಡ, ಏನೂ ಬೇಡ, ನೀನು ಈ ದುಡ್ಡ ನೀನೇ ಇಕ್ಕೊಂಬಿಡು, ನನಗೆ ಈ ದುಡ್ಡು ಬೇಡ, ದುಗ್ಗಾಣಿ ಬೇಡ, ಆದರೆ ನಾನು ಸವಾಸಕ್ಕೆ ಮಾತ್ರ ಬರಬೇಡ. ಇವನ ನಿನ್ ತಗೋದಿ ತಮಾಷೆ ಆಡೋಣ ಅಂತ ಹಿಂಗೆ ಮಾಡಿರೆ ನೀನು ಯಾಕೆ ಒಯ್ಯ ನಂಗೆ ಕಾಣ್ತೀಯಪ್ಪ, ಬೇಡ ಬೇಡ. ಇದೇ ಭಯ ನಯ ಮುಂದಾಗೆ ಇದ್ದಿದ್ದಿದ್ರೆ ನೀನು ಯಾಕೆ ಒಯ್ಯರು ಬಯ್ಯರು ತಡಿ ಮಾಡ್ತೀನಿ ಈಗ. ನೀನು ಯಾಕೆ ಬೋಲ್ ಹೆಚ್ಕೊಂಡಿದ್ಯಾ ಬೋಂದೆ ತಡಿ. ಅಯ್ಯೋ ಬಿಡಯ್ಯೋ ಬಿಡಯ್ಯೋ, ಇನ್ನೆಂತ ಹಿಂಗೆ ಮಾಡಕ್ಕಿಲ್ಲ ಬಿಡಯ್ಯ. ಆ ದುಡ್ಡು ಬೇಡ, ಗೌಡ್ರು ತಕ್ಕ ಹೋಗೋದು ಬೇಡ, ನೀನೇ ಇಕ್ಕೊಂಬಿಡಯ್ಯ ದುಡ್ಡ, ಬಿಡಯ್ಯ, ನಾನು ಒಯ್ಬೇಡ ಕಣಯ್ಯ, ಒಯ್ಬೇಡ ಕಣಯ್ಯೋ, ಬಿಡಯ್ಯೋ. ಇನ್ನೊಂದು ಹಿಂಗೆಲ್ಲ ಮಾಡ್ತೀಯೇನೆ? ಹಾಂ, ಗಂಡಂಗೆ ಎದುರುತ್ರ ಕೊಡ್ತೀಯ? ನಾನು ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗೆ ಮಾತಾಡೋದು ಕಲ್ತಿದ್ಯಾ? ಹಾಂ, ಏ ಬಿಡು, ಇವತ್ತು ಸುರಿ ಹೋಗ್ತಾಳೆ, ನಾಳೆಗೆ ಸುರಿ ಹೋಗ್ತಾಳೆ ಅಂದರೆ ಬೋಲ್ ಮಾತಾಯ್ತಿ. ಸರಿ, ಗೌಡ್ರು ತಕ್ಕ ಹೋಗೋದು ಬೇಡ, ಏನು ಬೇಡ, ತಂಬ ದುಡ್ಡ, ನಾನು ಇಕ್ಕೊಂತೀನಿ. ಓಹೋ ಸರಿಯತ್ತಾಳೆ ನೀನು. ಯಪ್ಪ ಯಮ್ಮ, ಯೋ ಇದೇನಯ್ಯ ಹಿಂಗೆ ಒಯ್ದುಬಿಟ್ಟೆ, ಮೈ ಕೈಯೆಲ್ಲ ಗಾಯ ಆದಂಗೆ ಆತಲ್ಲಯ್ಯ. ನಾನು ಏನೋ ನಿನ್ ಕುಟ್ಟೆ ತಮಾಷೆ ಮಾಡೋಣ ಅಂತ ಹಿಂಗೆ ಮಾಡಿದೆ, ನೀನು ಏನಯ್ಯ ಹಿಂಗೆ ಒಯ್ದೆ. ಅಯ್ಯೋ ದೇವ್ರೆ, ನೀನು ಇಂಥ ರಾಕ್ಷಸಿ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನ ತಮಾಷೆ ಮಾಡೋಕ್ಕೂ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ. ತಕಳೆ ನಿನ್ನ ದುಡ್ಡಿಕ್ಕೆ ನೀನು ಹೆಂಗನ ಮಾಡಿಕೆ, ಗೌಡ್ರ ತಕ್ಕ ಹೋಗೋದು ಬೇಡ, ಯಾರ ತಕ್ಕ ಹೋಗೋದು ಬೇಡ, ತಕ್ಕ ದುಡ್ಡ. ನೋಡಿದೆ, ನಾನು ಒಂದು ಉಬೆ ಮೇಲೆ ಹೇಳ್ದೆ, ನೋಡೋಣ ಇವಳೆ ತಗೊಂಡವಳೇನೋ ಅಂತಾನ. ನನ್ನ ಉಬೇನೇ ನಿಜ ಆಯ್ತು. ನೀನು ಭಾರಿ ಇದೆಯಾ ಕಣೆ, ನೀನು ತಕೊಂಬರೆ ದುಡ್ಡ. ಓಹೋ ಇವಳಿಗೆ ಯಾಕೆ ಕೊಡ್ಬೇಕಾ ದುಡ್ಡ? ಹೆಂಗೆ ಕೂಲಿಗೆ ಹೋಗಿ ತಗೊಂಬಂದಿದ್ಲು, ತಗೊಂಬ. ತೆಗಿ ಜಾಗ ಬಿಡು, ನಾನು ಹೊರಗೆ ಹೋಗ್ತೀನಿ. ನಿನ್ನ ಮಖ ನೋಡೋಕ್ಕಾಗಲ್ಲ, ನೀನು ಇಂಥಳು ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ ಇವೋಯ್ ನಿಜ ತಲೆ ಮೇಲೆ ಹೊಡೆದ ನಂಗೆ ಹೇಳಿ ನಂತ ದುಡ್ಡು ಕಿತ್ಕೊಂಡಲ್ಲ. ಅಯ್ಯೋ ದೇವ್ರೆ, ನಾನಿನ್ನೆಂತಳು, ಈ ಗೌಡ್ರ ಮತ್ತಕ್ಕೆ ಹೋಗೋದು ಬೇಡ ಅಂತ ಬೇರೆ ಹೇಳಿದೀನಿ, ಇನ್ನು ಇವೋಯ್ ಬದವಾಗಿ ಬಂದನೆ. ಅಯ್ಯೋ ದೇವ್ರೆ, ಹೋಗತ್ತಾಗೆ ಅದು ಯಾವ ಗಳಿಗೆಗೆ ನಾನೆಲ್ಲ ದುಡ್ಡು ಕುಡಿಕೊಂಡು ಆ ದುಡ್ಡೆಲ್ಲ ನೆನಕೊಂಡು ಒಣಗಿಕ್ಕಿನೋ ಏನು ಕತೆನೋ. ಅಯ್ಯೋ ದೇವ್ರೆ, ಇನ್ನೇನು ಮಾಡೋಕ್ಕಾಗ್ತೈತಿ ಬಿಡತ್ತಾಗೆ. ಇನ್ಯಾರು ನನ್ನ ಗಂಡನೇ ತಾನೇ ತಕೊಂಡಿರೋದು. ಅಯ್ಯೋ ಇವ ಹಿಂಗೆ ನೋಡಿರಿ, ನನ್ನ ತಾಂತ ಯೋರಿಕ್ಕನೆ ಅನ್ನಿಸ್ತೈತಿ. ಅಲ್ಲ, ನನ್ನ ದುಡ್ಡು ಕಿತ್ಕೊಂಡು ನನಗೇನ ಹೆಂಗೆ ಕೇಪಿಕ್ತ ನೋಡಿ ಒಯ್ಯ. ಅಯ್ಯೋ ಹೋಗಿ ಬೊಗಡ ಹಾಕನ, ಅರ್ಧ ಬರ್ಧ ಬೊಗಡ ಹಾಕಿ ಬಂದಿದ್ದೀನಿ, ತಿರ್ಗಾ ಒಯ್ಯ ಹತ್ಕೊ ಬಡ್ಕೊಂಬಿಡ್ತಾನೆ. ಅಯ್ಯೋ ದೇವ್ರೆ, ಬಾತಾಗಿ ಎದ್ದು ಯಾರ ಮಕ ನೋಡಿದ್ನೋ ಏನೋ, ಈಗ 3-4 ದಿನ ಬರೀ ಇವ ಇಂಥ ಉಗುಳಿಸ್ಕೊಂಬದು ಬೈಸ್ಕೊಂಬದೇ ಆಗೋಗೈತಿ. ಅಯ್ಯೋ ನನ್ನ ಕರ್ಮಕ್ಕೆ ಯಾರನ್ನ ಯಾಕೆ ಬೈಬೇಕು, ಹೋಗಿ ಬೊಗಡ ಹಾಕ, ಕೈಯೆಲ್ಲ ಒಣಕ್ಕೊಂಡು ಹೋತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.